ಇವತ್ತು ನಾನು ಬಿಡದಿಯ ಬೈರಹೊಂಗಲದಲ್ಲಿರುವ ಗ್ರಾಮದಲ್ಲಿದ್ದೀನಿ. ಬಡ್ರೈತ್ರದ್ದು ಜಮೀನ್ ಕಿತ್ಕೊಂಡ್ರೆ ನಾವೆಲ್ಲಿ ಹೋಗೋದು ಹೇಳಿ. ತಾಯಿನ ಕೊಂದ್ರೆ ಎಷ್ಟೋ, ಈ ಪರಿಸರ ಕೊಂದ್ರು ಅಷ್ಟೇನೆ. ಅದನ್ನ ಅರ್ಥ ಮಾಡ್ಕೊಂಡು DK ಸರ್ ಕೈ ಬಿಟ್ಬಿಡ್ಬೇಕು. ACT ಮಾಡ್ತೀನಿ ಅಂತಲ್ಲ, ಇವತ್ತಿನ ಮಕ್ಳುಗಳಿಗೆ ನಾವು ವಿದ್ಯಾಭ್ಯಾಸ ಕಲಿಸಿದೀವಲ್ಲ, ಇವನ್ನ ACT ಮಾಡಿದ್ಮೇಲೆ 50 ಜನ ಮಾಡತ್ತವು 5 ಜನ ಕೆಲಸ ಮಾಡುವಂಗೆ ಮಾಡ್ತಾನೆ ಅಲ್ವೇನಪ್ಪ. ಆ 45 ಜನ ಎಲ್ಲಿಗೆ ಹೋಗ್ಬೇಕು ವಿದ್ಯಾರ್ಥಿಗಳು? ಭೂಮಿ ಕಳ್ಕೊಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ತಾಯಿ ತಂದೆಗಳು ಎಲ್ಲ ಹಿರೀಕರು ಸಮಾಧಿಗಳವ ಇಲ್ಲಿ, ಅದನ್ನು ಬಿಡೋಕ್ಕಾಗತ್ತ? ನಾವು ಸತ್ರೂ ಬಿಡಲ್ಲ. ನಮ್ಗೆ ಒಪ್ಪಿಗೆ ಇಲ್ಲ. 1 ರೂಪಾಯಿಲಿ 1 ಪೈಸದ ಭಾಗನೂ ನಮ್ಗೆ ಒಪ್ಪಿಗೆ ಇಲ್ಲ. ಅವನಲ್ಲ ಬಾಲಕೃಷ್ಣ, ಅವ್ನ ನಟರಾಜ ಅವನಲ್ಲ. ನನ್ನ ಮಗ ಏನೇನ ನಮ್ಗೆ ಇಲ್ಲಿ ಸಿಕ್ಕಾಕೊಬಿಟ್ರೆ ನನ್ನ ಮಗನಿಗೆ ಎಕ್ಟ ತಗೊಂಡು ಹೊಡಿತೀವಿ ನಾವು ರೈತರುಗಳೆಲ್ಲ. ರೈತರ ಮಹಿಳೆನೇ ಸಾಕು ಅವ್ರಿಗೆ. ಅವನು ಹೆಂಗೆ ಆಟ ಆಡಿತಾನೋ ನಾವು ಅವ್ನಿಗಿಂತ ಅವ್ರ ಅಪ್ಪಂದಲ್ಲ ಭೂಮಿ ಅದು, ನಮ್ಮ ಅಪ್ಪಂದು ನಮ್ಮ ತಾತ ಮುತ್ತಾತದ ಇದ್ರದ್ದು. ಅವನು ಇದು ಮಾಡಿಬಿಡೋಕ್ಕೆ ಮಾಡೇ ಮಾಡ್ತೀನಿ ಅನ್ನೋಕ್ಕೆ ನಾವು ನಮ್ಮ ತಾತನ ನಾವು ಬಿಡ್ಸ್ಕೊತೀವಿ. ಬರಲಿ 60% ಅವ್ನ ಕಣ್ಣಿಗೆ ನಾನು ಅಕ್ಕಿಕ್ಬಿಟ್ಟದಂತೆ. ಬಂದು ನೋಡಲಿ ನಮ್ಮ ಇದ್ರ ಭೂಮಿ ಬಂದು ಕಣ್ಣಿಗೆ ಅಕ್ಕಿಕ್ಕಿಲ್ಲ, ಏನು ಕಣ್ಣು ಹೋಗ್ಬಿಟ್ಟಿಲ್ಲ. ಬಂದು ನೋಡ್ಲಿ ಅಲ್ಲಿ ನಿಂತ್ಕೊಂಡು ಜನಕ್ಕೆ ಹಂಚ್ಬಿಟ್ಟು ಅವನು ಏನ ಚೆಕ್ಕ ನಂದು ಆಗೋಯ್ತು ಅಂತ ಅಲ್ಲಿ ಬಿಲ್ಡಪ್ ತಗೊಳ್ಳೋದಲ್ಲ. ಬರ್ಬೇಕಾ ನನ್ನ ಮಗ ಬೈರ್ಮಂಗ್ಲ ಸರ್ಕಲ್ಗೆ, ನನ್ನ ಮಗ ಬೈರ್ಮಂಗ್ಲ ಸರ್ಕಲ್ ಬರಬೇಕು. ರೈತರ ಗತ್ತೇನು ಅಂತ ತೋರಿಸ್ತೀವಿ ಅವತ್ತು. ನಮ್ಮ ಟೌನ್ಶಿಪ್ ಏನು ಬೇಕಾಗಿಲ್ಲ, ನಮಗೆಲ್ಲ ಸೌಲಭ್ಯ ಚೆನ್ನಾಗೈತೆ, ನಮಗೆಲ್ಲ ನೀರು ಅಷ್ಟೇ ಏನು ಅದೇ ಎಲ್ಲ ಅನುಕೂಲ ಐತೆ. ನಮ್ಗೆ ಯಾವ ಟೌನ್ಶಿಪ್ಪು ಬೇಕಾಗಿಲ್ಲ. ACT ಮಾಡ್ತೀನಿ ಅಂತಲ್ಲ, ಇವತ್ತಿನ ಮಕ್ಳುಗಳಿಗೆ ನಾವು ವಿದ್ಯಾಭ್ಯಾಸ ಕಲಿಸಿದೀವಲ್ಲ, ಇವನ್ನ ACT ಮಾಡಿದ್ಮೇಲೆ 50 ಜನ ಮಾಡತ್ತವು 5 ಜನ ಕೆಲಸ ಮಾಡುವಂಗೆ ಮಾಡ್ತಾನೆ ಅಲ್ವೇನಪ್ಪ. ಆ 45 ಜನ ಎಲ್ಲಿಗೆ ಹೋಗ್ಬೇಕು ವಿದ್ಯಾರ್ಥಿಗಳು ಅಲ್ವೇನಪ್ಪ. ಇವತ್ತು ನಮ್ಮ ಮಕ್ಳಿಗೆ ಅತ್ತಗೆ ಕೆಲಸನೂ ಇಲ್ಲ, ಈ ಕಡೆ ವ್ಯವಸಾಯನೂ ಇಲ್ಲ. ನಾವು ಭೂಮಿ ಕಳ್ಕೊಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ಅವರು ನಮ್ಮ ಮಕ್ಳುಗಳು ವ್ಯವಸಾಯನ ಮಾಡ್ಕೊಂಡು ಅಗ್ರಿಕಲ್ಚರ್ಲೆ ಮಾಡ್ಕೊಂಡು ಅದ್ರ ಜೀವನ ಮಾಡ್ತಾರೆ ತಾನೆ. ಇವನೇ ACT ಮಾಡಿಕೊಂಡು ಇವನ ಹೊಟ್ಟೆಗೆ ಅನ್ನನೇ ತಾನೇ ತಿನ್ನೋದು. DK ಶಿವಕುಮಾರ ಆಗ್ಬೋದು, ಅವನಲ್ಲ ಬಾಲಕೃಷ್ಣ, ಅವ್ನ ನಟರಾಜ ಅವನಲ್ಲ. ನನ್ನ ಮಗ ಏನೇನ ನಮ್ಗೆ ಇಲ್ಲಿ ಸಿಕ್ಕಾಕೊಬಿಟ್ರೆ ನನ್ನ ಮಗನಿಗೆ ಎಕ್ಟ ತಗೊಂಡು ಹೊಡಿತೀವಿ ನಾವು ರೈತರುಗಳೆಲ್ಲ. ರೈತರ ಮಹಿಳೆನೇ ಸಾಕು ಅವ್ರಿಗೆ. ಅವ್ನಿಗೆ ಅದ ಕಾಯಿಸ್ಬೇಕು ಅಂದರೆ ಅವನು ಶಾಸಕಾಗಿ ಹೋಗಿ ಕುತ್ಕೊಂಡು ನಾವು 15 ತಿಂಗಳಿಂದ ಓಡಾಟ ಮಾಡ್ತಾ ಇದ್ದೀವಿ ಮಗ. 15 ತಿಂಗಳಿಂದ ಅವನೇನು ಎತ್ತ ಅಂತ ಬಂದು ಕೇಳಲಿಲ್ಲ. ನಾವೇನ ಕೇಳ್ಕೊಂಡಿದ್ವಿ ಇವನಿಗೆ? ಅಲ್ಲ, ನಾವು ರೈತರು ಬರ್ಕೊಟ್ಟಿದ್ವಿ ಇವನಿಗೆ. ಇವ್ನು ಕುತ್ಕೊಂಡು ಇವ್ನ ಮಾಧ್ಯಮದಲ್ಲಿ ಕುತ್ಕೊಂಡು ರೈತರು ಮಾಡ್ಕೊಟ್ಬಿಟ್ಟವ್ರೆ, ನಾನು ಅದ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನಂತಲ್ಲ. ನಮ್ಮ ರೈತರ ಭೂಮಿ ಕಿತ್ಕೊಳಕ್ ಇವನ್ ಯಾರು? ಬಾಲಕೃಷ್ಣ ಅವ್ರು ಏನ್ ಹೇಳಿದ್ರು ಅಂದ್ರೆ 60% ಜನ ಬಿಡದಿಲ್ಲ ಒಪ್ಕೊಂಡ್ಬಿಟ್ಟವ್ರೆ. ಯಾರಪ್ಪ 60% ಇರೋರು? ಇನ್ನ ನಾವು ರೈತರಿದ್ದೀವಿ, ನಾವ್ 80% ರೈತ ನಾವಿದ್ದೀವಿ ಅಂತ ನಾವು ಬೆಂಬಲ ಕೊಡ್ತೀವಿ. ಯಾರು ಹೇಳ್ತಾ ಇರೋರು 60% ಅಂತ? ಯಾರ ಕಾಂಜ ಪಿಂಜಿ 7 ಜನಕ್ಕೆ ಕೊಟ್ಬಿಟ್ಟು ಮುಟ್ಟಾಳ ಅವ್ನ್ ಬಾಲಕೃಷ್ಣ ಮುಟ್ಟಾಳ ನನ್ ಮಗ. 7 ಜನಕ್ಕೆ ಕೊಟ್ಬಿಟ್ಟು ನಮ್ಮನ್ನ ಕರ್ದನೆ ಅವ್ನ ರೈತರನ್ನ 7 ಜನಕ್ಕೆ ಹಂಚ್ಬಿಟ್ಟು ಅವನು ಏನ ಚೆಕ್ಕ ನಂದು ಆಗೋಯ್ತು ಅಂತ ಅಲ್ಲಿ ಬಿಲ್ಡಪ್ ತಗೊಳ್ಳೋದಲ್ಲ. ಬರ್ಬೇಕಾ ನನ್ನ ಮಗ ಬೈರ್ಮಂಗ್ಲ ಸರ್ಕಲ್ಗೆ, ನನ್ನ ಮಗ ಬೈರ್ಮಂಗ್ಲ ಸರ್ಕಲ್ ಬರಬೇಕು. ರೈತರ ಗತ್ತೇನು ಅಂತ ತೋರಿಸ್ತೀವಿ ಅವತ್ತು. ನಾವು ಮೊದ್ಲೇನ್ ಮಾಡಿದ ಗೊತ್ತಾ? ಇದ್ರಲ್ಲಿದ್ದ ಯಾವುದು ಕುಮಾರಣ್ಣರ ಸರ್ಕಾರದಲ್ಲಿ ಇದ್ದ, ದೇವೇಗೌಡರ ಅಪ್ಪಾಜಿ ಕುಮಾರಣ್ಣರ ಇದ್ರಲ್ಲಿ ಇದ್ದ. ನಾವು ಈ ಕಡೆ ಎಲ್ಲ ದಳ ಜಾಸ್ತಿ ಮಗ. ನಾವೇನ್ ಮಾಡ್ದೋ ಅವತ್ತು 5 ಸತಿ ಅವ್ನು ಗೆಲ್ಸಿದ್ದು. ಅವತ್ತು 5 ಸತಿ ಗೆಲ್ಸಿದಾಗ ಒಳ್ಳೆ ವ್ಯಕ್ತಿ ಹಂಗೆ ಕಣ್ಣಲ್ಲ. ಏನ್ ಮಾಡ್ಬಿಟ್ಟು ಈಗ ಕಾಂಗ್ರೆಸ್ಗೆ ಹೋದ್ನಲ್ಲ, ಅವತ್ತು ಗೆಲ್ಸು ಅದು ಮೇನ್ ತಪ್ಪಾಗೋಯ್ತು ನೋಡು. ಅವ್ನು ಈ ಸತಿ ಗೆಲ್ಸನೋ ಕಳ್ಸೋದು ತಪ್ಪಾಯ್ತು. ಅವ್ನು ಅವತ್ತೇನ ನಾ ಕಣ್ಣಿಗೆ ಬಟ್ಟೆ ಕಟ್ಬೋದೀವಿ ಇದು ಬರಲಿ ಭೂಮಿ ಅಂತ. ಅವತ್ತೆಲ್ಲ ಇವ್ನು ನೋಡಿರ್ಲಿವಿ. ಇಲ್ಲಿ 5 ವರ್ಷ ಅವ್ನು ಗೆದ್ದು ಬಂದಾಗ 5 ವರ್ಷ MLA ಆಗೋನು ಇದೆ ಇದರಲ್ಲಿ. ಅವತ್ತೇನು ನೋಡಿರ್ಲಿವಿ ಇದು ಏಕದೆ ಗಿಡ ಮರ ಹೆಂಗದೆ ಏನು ಅಂತ. ಅವತ್ತು ಕುಮಾರಣ್ಣ ಮಾಡಿದಾಗ ಆಗ್ಬಿಟ್ಟಿದ್ರೆ ನಾವು ಆಚೆ ಕಡೆ ಭೂಮಿಗಳು ತೆಗಿಬೇಕಣಪ್ಪ. ಅವತ್ತು 60,000 1 ಲಕ್ಷಕ್ಕೆಲ್ಲ ಭೂಮಿ ಸಿಗ್ತಾ ಇದ್ದು. ಅವತ್ತು ಕುಮಾರಣ್ಣ 30 ಲಕ್ಷಕ್ಕೆ ಹೇಳಿದ್ರು. ಬಿಡದಿ ಟೌನ್ಶಿಪ್ ಮಾಡ್ಬೇಕು ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ದು, ಇವಾಗ ಅವರೇ ಬೇಡ ಅಂತ ವಿರೋಧ. ನಾನೊಂದು ಹೇಳ್ತೀನಿ, ಇವಾಗ ಕುಮಾರಸ್ವಾಮಿ ಅಪ್ಪಾಜಿ ಮಗಿಗೆ ಇವನ್ ಯಾಕೆ ತಂದೆ ಆಗಕ್ ಹೋಗವನೆ? ಕುಮಾರಸ್ವಾಮಿ ಅಪ್ಪಾಜಿ ಮಾಡ್ಬಿಟ್ಟು ಅವ್ರು ಕೈ ಬಿಟ್ಟಿರ್ತಾನೆ, ಇವನು ಬಿಡ್ಲೇಳು. ಇವನು DK ಶಿವಕುಮಾರ ರೈತರ ಮಗ ಅಂತಾನೆ. ಇವನು ಕೆಂಪೇಗೌಡ ರೈತರ ಮಗನೇ ಕಾರಣ. ಇವನು ಕೈ ಬಿಟ್ಬಿಡ್ಲಿ. ನಮ್ಮ ರೈತರನ್ನ ಯಾಕೆ ಇಷ್ಟು ಹೊಟ್ಟೆ ಉರ್ಸ್ಬೇಕು? ನಾವ್ ಹೇಳೋದು ನಮ್ಗೆ ಯಾವ ಟೌನ್ಶಿಪ್ಪು ಬೇಕಾಗಿಲ್ಲ ಮಗ. ನಾವು ರೈತರು. ಅವನು ಅನ್ನನೇ ತಿನ್ನೋದು, ಅವನು ಚಿನ್ನ ತಿನ್ನಲ್ಲ ಅಲ್ವೇನಪ್ಪ. ಅವನು ಒಡವೆ ವಸ್ತ ಏನು ತಿನ್ನಕ್ಕಾಗಲ್ಲ. ಅವನು ಎಷ್ಟೇ ದುಡ್ಡು ಮಾಡಿಕೊಂಡ್ರು ತಿನ್ನಕ್ಕಾಗಲ್ಲ. ನಾವು ರೈತ ಬೆಳೆಯ ಅನ್ನನೇ ತಿನ್ಬೇಕು. ಅವನು
ಅವ್ನ ಕುಂಚುತ್ತಾನ ಅವನಿಗೆ ರೈತ ಬೆಳೆ ಅನ್ನ ತಿಂತಾ ಇದ್ದೀನಿ ಅಂತ ಅವ್ನಿಗನ್ಸಿದ್ರೆ ಅವ್ನು ಇದನ್ನ ಕೈ ಬಿಟ್ಬಿಟ್ಟು ಇನ್ನು ಮುಂದೆ ಬರೋ ಸರ್ಕಾರನ ಅವನು ಎಚ್ಚರಿಸ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇದೇ ರಾಹುಲ್ ಗಾಂಧಿಗೂ ಬರ್ದಿದ್ದೀವಿ ನಾವು ಪತ್ರನ. ಏನಂತ ಈ ಥರ ಭೂಮಿನ ನಾವೆಲ್ಲ ಇದು ಮಾಡಬೇಡ್ರಿ ನೀವು. ರೈತರು ಅಂದ್ರೆ ಏನಂತ ತಿಳ್ಕೊಂಬಿಟ್ಟವ್ರು ಇವರು. ರೈತರು ಅಂದರೆ ಬೆನ್ನೆಲುಬು. ರೈತ ಮಹಿಳೆಯರು ಇವತ್ತು ಎಷ್ಟು ಲೀಟ್ರ್ ಹಾಲು ಹಾಕ್ತಾ ಇದೀವಿ ಗೊತ್ತೇ ನಾವು ಎಷ್ಟು ರೇಷ್ಮೆ ಬೆಳೀತಾ ಇದೀವಿ ಗೊತ್ತೇ. ನಾವು ಇವೆಲ್ಲ ಮಾಡಿಕೊಂಡು ಈ ಅಪ್ಪನ ಏನೋ ನಾವು ಸೌಕರ್ಯ ಕೇಳ್ತಾ ಇದ್ದೀವ, ಇಲ್ಲ ನೀರಾವರಿ ಮಾಡಿಕೊಟ್ರೆ ನಮ್ಗೆ ನೀರಾವರಿ ಇಲ್ಲ ಅಂತ ಕೇಳ್ತಾ ಇದ್ದೀವ. ನಾವು ಇಲ್ಲಿ 300 ಅಡಿಗೆ ನೀರು ಬೀಳ್ತಾ ಇದೆ. 300 ಅಡಿಗೆ ನಾವೇ 3 ಪಂಪ್ ಸೆಟ್ ಹಾಕ್ಸಿದೀವಿ ಬೋರ. 300 ಅಡಿಗೆ ನೀರು ಎಲ್ಲಿ ಸಿಗ್ತದೆ ನಮ್ಗೆ ಬೇರೆ ಕಡೆ? ನಮ್ಗಿಂತ ಜಾಗ ಎಲ್ಲಿ ಸಿಗ್ತದೆ? ಈ ಥರ ಮಾಡ್ತಾನಲ್ಲ ಅವನಿಗೆ ಇನ್ನೊಂದು ನಾವು ಹೇಳ್ತೀವಿ, ಒಂದು ಶಾಸಕ ಅವ್ನು ಗಾಣ್ಕಲ್ ನಟರಾಜನೂ ಅವನಲ್ಲ ಬಾಲಕೃಷ್ಣ ಅವನು ಅನ್ಕ ಮಾತ್ರ ತೊಪ್ಪಿತಾರೆ. ಅವ್ನು ಬೈರ್ಮಳ ಬಂದ್ಬಿಟ್ಟ ಅಂದರೆ ಅವ್ನು ಉಳ್ಕೊಂಡು ಮನೆಗೆ ಹೋಗಲ್ಲ. ನಮ್ಗೆ ಅಷ್ಟು ರಾಸ ಹತ್ಬಿಟ್ಟದ ಅವನಿಗೆ. ಅವನು ನಮ್ಮ ಭೂಮಿನ ಅವ್ನು ಹೇಳ್ದೆ ಕೇಳ್ದೆ ಮಾಡಕ್ಕೆ ಅವನು ಯಾರು? ಅವ್ರ ಅಪ್ಪಂದೆ. ನಮ್ಮ ರೈತರ ಭೂಮಿನ ಅವನ ಕಿತ್ಕೊಳಕ್ಕೆ ಅವನು ಯಾರು? ಅವ್ನಿಗೇನಿದ್ರು ಪರ್ಕೆ ತಗೊಂಡೆ ಹೊಡಿತು. ನಿಮ್ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ಬೇಕು ಅಂತ ಸರ್ಕಾರ ಮುಂದೆ ಆಗಿದೆ, ಅದಕ್ಕೆ ನೀವೇನ್ ಹೇಳ್ತೀರಿ? ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತಪಡಿಸಿದ್ರಿ ಈಗಾಗಲೇ. ಈಗೇನು ನಾವು ಮಾಡೋದು ಬೇಡ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತೀವಿ. ಇಲ್ಲಿ ಯಾವ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ, ಮಾಡೋದು ಬೇಡ ಅಂತ 1.5 ವರ್ಷದಿಂದ ಹೇಳ್ತಾನೆ ಇದ್ದೀವಿ ಮೇಡಮ್. ಆದ್ರೂ ಸರ್ಕಾರ ನಾವು ಮಾಡೇ ಮಾಡ್ತೀವಿ. ನಾವು ಬಿಡಿಸ್ತೀವಿ. ಈಗ ಓಡಾಡಿ ಅವ್ನು ಎಲ್ಲ ಗಂಟೆ ಓಡೈತಾನೋ ಅವನಿಂದನೇ ಹೋಗಿ ನಾವು ಬಿಡಿಸ್ತೀವಿ. ಎತ್ಕೋಲಿ, ಡೆಲ್ಲಿಗೆ ಹೋಗ್ಲಿ, ಇದಕ್ಕೋಗ್ಲಿ, ಆ ವಿಧಾನಸೌಧಕ್ಕೆ ಹೋಗ್ಲಿ, ಎಲ್ಲಿಗೋದ್ರು ಅವ್ನು ಹೆಂಗೆ ಆಟ ಆಡಿತಾನೋ ನಾವು ಅವ್ನಿಗಿಂತ ಅವ್ರ ಅಪ್ಪಂದಲ್ಲ ಭೂಮಿ ಅದು, ನಮ್ಮ ಅಪ್ಪಂದು, ನಮ್ಮ ತಾತ ಮುತ್ತಾತದ ಇದ್ರದ್ದು. ಅವನು ಇದು ಮಾಡೇ ಮಾಡ್ತೀನಿ ಅನ್ನೋಕ್ಕೆ ನಾವು ನಮ್ಮ ತಾತನ ನಾವು ಬಿಡಿಸ್ಕೋತೀವಿ. ಇನ್ನೇನು ಹೇಳ್ಬೇಕು ಹೇಳಿ? ಸರಿ, ಬರ್ಡ್ ಭೂಮಿ ಅಂತ ಹೇಳಿದಾರೆ ನಿಮ್ ಭೂಮಿನ. ನೀವ್ ಹೇಳ್ತೀರಿ ನಮ್ದು ಫಲವತ್ತಾದ ಭೂಮಿ, ನೀರಾವರಿ ಭೂಮಿ ಅಂತ ಹೇಳ್ತೀರಿ. 60% ಜನ ಆಲ್ರೆಡಿ ಒಪ್ಕೊಂಡಿದ್ದಾರೆ ಟೌನ್ಶಿಪ್ ಮಾಡಿ. ಕರ್ಕೊಬರ್ಲಿ 60% ಅವ್ನ ಕಣ್ಗೆ ನಾನು ಅಕ್ಕಿಕ್ಬಿಟ್ಟದಂತೆ. ಬಂದು ನೋಡ್ಲಿ ನಮ್ಮ ಇದ್ರ ಭೂಮಿ ಬಂದು ಕಣ್ಣಿಗೆ ಅಕ್ಕಿಕ್ಕಿಲ್ಲ, ಏನು ಕಣ್ಣು ಹೋಗ್ಬಿಟ್ಟಿಲ್ಲ. ಬಂದು ನೋಡ್ಲಿ, ಅಲ್ಲಿ ನಿಂತ್ಕೊಂಡು ಕೋರ್ಟ್ ಇದರಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬರಬೇಕು. ಬೈರ್ಮಳೆ ಬಸ್ ಸ್ಟ್ಯಾಂಡಿಗೆ ಬರಲಿ, ಇಲ್ಲ ನಾ ಬನಗಿರಿ ತಕ್ಕ ಬಂದು ಆ ಟ್ಯಾಂಕಿ ಮೇಲೆ ನಿಂತ್ಕೊಂಡು ನೋಡ್ಲಿ. ನಾವು ಆ ಟ್ಯಾಂಕಿ ಕಟ್ಸವ್ನೆ, ಯಾರೋ ಕಟ್ಸೋನ್ ಪುಣ್ಯಾತ್ಮ, ಅಲ್ಲಿ ಬಂದು ನೋಡ್ಲಿ, ಅವಾಗ ನೋಡ್ಲಿ. ಬರ್ಡ್ ಭೂಮಿನ ಇದೆ, ಬರ್ಡ್ ಭೂಮಿ ಆದ್ರೆ ನಾವು ಬಿಟ್ಬಿಡ್ತೀವಿ. ಇದಾದ್ರೆ ಅವ್ನು ಡಬಲ್ ಕೊಡ್ಲಿ ನಮಗೆ. ಆ ಬರ್ಡ್ ಭೂಮಿ ಅಂದ್ರೆ ಅಲ್ಲ ಆದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಲಿ. ಸರ್, ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ದೀರಿ? ನಾವು 1.5 ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್. ಸರ್, 1.5 ವರ್ಷ ಆಗಿದೆ, ಆದ್ರೂ ಕೂಡ ಸರ್ಕಾರ ಮಾಯನೂ ಮಾಡಿಲ್ಲ. ಈಗ ತಾನೇ ನೋಡು, ಈಗ ತಾನೇ ರೈತರ ಸಂಘದಿಂದ ಬಂದು ಈಗ ಹಾಲು ಕರೆಯೋಕೆ ಈಗ ಹಾಲು ಹಾಕ್ಬಿಟ್ಟು ಹೋಯ್ತಾ ಇದ್ದೀವಿ. ಈಗ ತಾನೇ ಬಂದು ಅಲ್ಲಿಂದ ಎಲ್ಲ ಬಂದು ರೈತರ ಸಂಘದವರು, ಪುಟ್ಟನಯ್ಯ, ಬಡಗಲುಬ್ರು, ನಾಗೇಂದ್ರಪ್ಪ, ಇವರು ಎಲ್ಲ ಬಂದಿದ್ರು. ಈಗೆಲ್ಲ ಹೇಳವ್ರೆ, ಎಲ್ಲ ಬಂದಿದ್ರು. ಈಗ ಬಿಡದಿಂದ ಬಂದು ನಡ್ಕೊಂಡು. ಸರಿ, ಕನ್ನಡ ಪರ ಸಂಘಟನೆಗಳೇನಿದಾವೆ, ಬೇರೆ ಸಂಘಟನೆಗಳೆಲ್ಲವೂ ಕೂಡ ಬೇರೆ ಕಡೆ ಮಾಡಿ ಬಿಡದಿಲ್ಲ ಮಾಡಬೇಡಿ ಅಂತಾನು ಹೇಳ್ತಾ ಇವ್ರೆ. ಆಮೇಲೆ ಕೇಳ್ತಾ ಇಲ್ಲ. ಅದ್ರೊಳಗೆ ಬರ್ತಾ ಇರೋರು ಈ ಮಠಾಧೀಶಗಳು ಅವರೆಲ್ಲ ಪುಣ್ಯಾತ್ಮರು, ಕಾಸು ಕೊಟ್ಟರೆ ಬರ್ತಾರೆ. ಇದಕ್ಕೆಲ್ಲ ನಮ್ಮ ರೈತರ ಪರವಾಗಿ ಬರಲ್ಲ. ಆಮೇಲೆ ಪಿಕ್ಚರ್ಗಳು ಅವ್ರು ನಾವು ಮಾತ್ರ ರೈತರು ನೋಡಬೇಕು. ಆ ಪಿಕ್ಚರ್ ಶೂಟಿಂಗ್ದವ್ರು ಅವ್ರು ಮಾತ್ರ ನಮ್ಮ ರೈತರಿಗೆ ಬೆಂಬಲ ಕೊಡಲ್ಲ. ಅವರೆಲ್ಲ ಇನ್ನು ಮುಂದೆ ನಾವು ಸ್ಟಾಪ್ ಮಾಡ್ತೀವಿ ಪಿಕ್ಚರ್ ನೋಡೋದು, ಇದೆಲ್ಲ ಮಾಡೋದು. ಅವ್ರು ಮಾತ್ರ ಬರಲ್ಲ. ಮಠಾಧೀಶರು ಹೋಗ್ಲಿ ಮಾಡ್ಕೊಳ್ಳಿ, ನಮಗೂ ಒಂದು 10 ಎಕರೆ ಕೊಡಲಿ, ನಾವು ಮಠ ಕಟ್ತೀವಿ ಅಂತ. ರೈತರ ಪರವಾಗಿ ಬರಲ್ಲ. ಮಾತತ್ರ ಏನು ನಾವು ಇದು ಅಂತ ಕಾವಿ ಹಾಕೊಂಡು ಕುಂತಾರೆ. ಹಾಕೋರೆ ಎಲ್ಲ ಏನು ಮಾಡೋರು, ನಾವೆಲ್ಲ ಕಡ್ದೋರು, ಭೂಮಿ ದೇವ್ರನ್ನೆಲ್ಲ ಪೂಜೆ ಮಾಡಿ ಕಾಸು ಹಾಕೋರು ನಾವು ಉಂಡೆಗೆ. ಅವರು ಇದು ಮಾಡ್ಕೊಂಡು ನಾಡ್ಗಾಡೋರು. ನಮ್ಗೆ 5 ಎಕರೆ 10 ಎಕರೆ ನೀವು ಮಾಡ್ಕೋಗಪ್ಪ, ನಮ್ಮ ಜೋಳಿಗೆ ದುಡ್ಡು ಹಾಕ್ರಪ್ಪ ಅಂತ ಗೌರ್ಮೆಂಟಿಂದ ಹೊಡಿಯೋರು. ಅಂಥವ್ರಿಗೆಲ್ಲ ಹೇಳ್ತೀರಿ, ಮುಂದೆ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ ಮೇಡಮ್. ಸರ್ಕಾರಕ್ಕೆ ಇನ್ನೊಂದು ಬಿಡ್ಲಿಲ್ಲ ಅಂದರೆ ಇನ್ನು 2 ವರ್ಷ ಅದೇ ಇದು ಕಾಂಗ್ರೆಸ್ ಒಪ್ಪ ಆಯ್ತದೆ, ಒಪ್ಪ ಮಾಡ್ತೀವಿ. ಇದೆಲ್ಲ ಏಕ ದೇಶ ಅಂತಲ್ಲ, ಎಲ್ಲ ಹೆಂಗ್ಸಂಗ್ ಕಳಿಸ್ತೀವಿ, ಎಲ್ಲ ಕಡೆದು ಪ್ರಚಾರ ಮಾಡ್ತೀವಿ. ಈ ಸರ್ಕಾರ ಈಗ ಕಾಂಗ್ರೆಸ್ ಕಿತ್ತೋಗಿರಿ ಅಂತ ಹೇಳ್ತೀವಿ. ಈ ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಬಂದಿದ್ದು, ಅವರೇ ವಿರೋಧ ವ್ಯಕ್ತಪಡಿಸ್ತಾರೆ. ಕುಮಾರಸ್ವಾಮಿನೇ ಮಾಡ್ತಾರ ಸ್ವಾಮಿ, ಅವ್ರು ಬರ್ಲಿಲ್ಲ, ನೋಟಿಸ್ ಕಳಿಸ್ಲಿಲ್ಲ ನಾವು ಮಾಡ್ತೀವಿ ಅಂತ. ರೈತರು ಹೋಗಿ ಕೇಳಿದ್ರು, ನಾವು ಬಿಡ್ತೀವಿ ಅಂದ್ಬಿಟ್ಟು ಅವ್ರು ಬಿಟ್ಟವ್ರೆ. ಅವ್ರು ಬಿಟ್ಟಿರೋ ಭೂಮಿನ ಇವ್ರು ಯಾಕೆ ಮಾಡ್ತಾವ್ರೆ? ಅವ್ರು ಎಂಡ್ರೆ ಕಟ್ಕೊಂಡಿರೋ ಎಂಡ್ರೆ ಇವ್ರು ಮಗನ ಹುಟ್ಟಿಸ್ಬಿಟ್ಟವ್ರೆ. ಕೂಸು ಅಂತಾರೆ. ಅವ್ರಿರೋ ಮಗನ ಇವ್ರು ಯಾಕೆ ಹೋಗಿ ನನ್ನ ಹೆಂಡ್ರು ನನ್ನ ಮಗ ಅಂತಾರೆ? ಹೇಳಿ ಮೇಡಮ್. ಅವರೇ ವಿರೋಧ ಮಾಡ್ತಾ ಇದು ಮಾಡ್ತೀವಿ ಅಂತ ಹೇಳ್ತಾವ್ರೆ. ಈಗೂ ಎಲ್ಲ ಪ್ರೆಸ್ ಮೀಟ್ ಮಾಡ್ತಾವ್ರೆ. ಪ್ರೆಸ್ ಮೀಟು ಈಗೂ ಮಾಡವ್ರೆ. ಎಲ್ಲನೂ ಆಯ್ತದೆ, ನಡೀತಾ ಇದೆ, ಹೇಳ್ತದೆ. ನೀವೇ ಹೇಳಿ. ನನ್ನನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ರ್ಯಾಲಿ ಎಲ್ಲ ಮಾಡಿ, ನೆನ್ನೆ ಎಲ್ಲ ರ್ಯಾಲಿ ಮಾಡಿದ್ರು. ಅವರು ಈ ತಿರ್ಗಾ ಬುಧವಾರ ಇವರೇ ಗೌಡ್ರೆ ಬರ್ತಾರೆ, ದೇವೇಗೌಡ್ರೆ ಬಂದು ಬೈಮಳದಲ್ಲಿ ಕುತ್ಕೋತಾರೆ.
ಇನ್ನು ಇವ್ರು ಬಿಡ್ಲಿಲ್ಲ ಅಂದ್ರೂ ಇವ್ರಿಗಿಂತ ಉಗ್ರಾಡ ನಾವು ಮಾಡ್ತೀವಿ. ಬಾರ್ಗೋಲೆ ತಗೊಂಡು ಹೋಗ್ತೀವಿ ನಾವು. ಬಾರ್ಗೋಲ್ ತಗೊಂಡು ಚಲೋ ಮಾಡ್ಕೊಂಡು ವಿಧಾನಸೌಧಕ್ಕೆ ನುಗ್ತೀವಿ. ನಮಗೆಲ್ಲ ರೈತರ ಸಂಘ ಇವ್ರ ಒಬ್ಬರಲ್ಲ, ಇಡೀ ಕರ್ನಾಟಕ ಹಾಲು ಕರ್ನಾಟಕದ ಫುಲ್ ಎಲ್ಲ ಬರ್ತಾರೆ, ಹೋಯ್ತೀವಿ, ನುಗ್ತೀವಿ, ಮಾಡ್ತೀವಿ ನಾವು. ಅವ್ರು ನಿಲ್ಸೋ ಗಂಟ ನಾವು ಇದು ಮಾಡ್ತೀವಿ. ನಿಮ್ ಭೂಮಿ ನೀವು ಕೊಡಲ್ಲ. ಭೂಮಿ 1 ಇಂಚು ಕೊಡಲ್ಲ. ಅವ್ರೇನು ಮಾಡೋರು ನಾವು ಕೊಡಲ್ಲ. ಅವ್ರು 5 10 ಕೋಟಿ ಇನ್ನೂ ಏನೋ ಹೆಚ್ಚಿಸ್ತಾರಂತೆ, ಕೊಡ್ತೀವಿ. ನಾವು ಯಾವ ಕಾರಣಕ್ಕೂ ಅವ್ರು ಅಲ್ಲ ಇದೆಲ್ಲ ಒಂದೇ 1 ಇಂಚು ಭೂಮಿ ಕೊಡಲ್ಲ.